ಯಾಕೆಂದ್ರೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಒಳ್ಳೆ ಕೆಲಸಗಾರರು, ಸ್ವತಃ ನಮ್ಮ ಚಂದ್ರಶೆಟ್ಟಿ ಅವರು ಹೇಳೋಂಗೆ ಹೌದು ಕೆಲಸಗಾರರು, ಎಲ್ಲರ ಮಾತಿಲ್ಲ. ಆದರೆ ಇದನ್ನು ಮಾಡಿದರೆ ಇನ್ನೂ ಇತಿಹಾಸ ಉಳಿಯುವಂಥ ಒಂದು ಐತಿಹಾಸಿಕ ಒಂದು ವ್ಯಕ್ತಿತ್ವವನ್ನು ಅವ್ರು ಪಡಿತಾರೆ ಅನ್ನೋದು ಅಷ್ಟು ಖರೆ ಅದು. ಇನ್ನು ಇದೇ ಕಾಲಕ್ಕೆ ಇನ್ನೊಂದು ಮಾತನ್ನು ನಮ್ಮ ಅಥಣೀಯ ಲಕ್ಷ್ಮಣ್ ಸವದಿ ಅವರು ಸಹಕಾರ ತತ್ವ ಅಂದರೆ ಸಹಕಾರ ಸಂಘಗಳ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಸ್ಟೇಟ್ಮೆಂಟ್ ಅದ, ಏನಪ್ಪ ಅಂತಂದ್ರೆ, ರಾಜ್ಯದಲ್ಲಿ ಸಹಕಾರಿ ಸೌಹಾರ್ದ ಕಾನೂನಿಗೆ ತಿದ್ದುಪಡಿ ತರುವ ಸಮಿತಿಗೆ ನನ್ನನ್ನು ಅಧ್ಯಕ್ಷರಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇಮಿಸಿದ್ದಾರೆ. ಒಳ್ಳೆ ಕೆಲಸ, ಒಳ್ಳೆ ನೀವು ಸಹಕಾರ ತತ್ವ ತಿಳುವಳಿಕೆದಂತ ಚೆನ್ನಾಗಿದ್ದೀರಿ. ಇವತ್ತು ಸಹಕಾರ ತತ್ವದ ನೆಲೆಗಟ್ಟಿನಲ್ಲಿ ಸಹಕಾರ ಸಂಘಗಳು ಏನಾಗ್ತಾ ಇದ್ದಾವೆ ಭಾಳಷ್ಟು ನಾವು ನೋಡ್ತಾ ಇದ್ದೀವಿ, ದಿವಾಳಿ ಆಗ್ತಾ ಇದ್ದಾವೆ. ಯಾಕೆ ಆಗ್ತಾ ಇದ್ದಾವೆ, ಏನು ಕಾರಣ ಅಂದ್ರೆ ಇಲ್ಲಿ ರಾಜಕೀಯ ಹೋಗೋದ್ರಿಂದಾಗೆ ಈ ಒಂದು ಏನಪ್ಪ ಅಂತಂದ್ರೆ ಅವುಗಳ ದುರುಪಯೋಗ ಆಗ್ತಾ ಇದೆ ಅಂತ. ಆ ದುರುಪಯೋಗ ತಪ್ಪೋದಕ್ಕೆ ನೀವೇನು ಮಾಡ್ತಾ ಇದ್ದೀರಿ, ನೀವು ಕಾನೂನು ರಚನೆ ಮಾಡಿದಿರಿ, ಆಗ್ತದೆ ಅಂತ ಹೇಳಿದಿರಿ, ಅಲ್ಲೇ ಸ್ಟೇಟ್ಮೆಂಟ್ ಬಂದು ಹೇಳ್ತೀರಿ. ಎಲ್ಲ ಸಹಕಾರಿಗಳ ಅಭಿಪ್ರಾಯ ಸಂಗ್ರಹಿಸಿ ಅವರ ಹಿತ ಕಾಪಾಡುವ, ಯಾರು ನಿಜವಾದ ಸಹಕಾರಿಗಳಿದ್ದಾರಲ್ಲ ಅವ್ರ ಹಿತ ಕಾಪಾಡುವ ನಿಟ್ಟಿನಲ್ಲಿ ಸಹಕಾರಿ ಸೌಹಾರ್ದ ಕಾನೂನು ಜಾರಿ ತರಲಾಗಿದೆ. ಇದಕ್ಕೆ ಅಧಿವೇಶನದಲ್ಲಿ ಒಪ್ಪಿಗೆ ಸಿಕ್ಕಿದ್ದು ರಾಜ್ಯಪಾಲರಿಂದ ಅಂಗೀಕಾರವಾಗಿದೆ. ರಾಜ್ಯದಲ್ಲಿ ಶೀಘ್ರ ಈ ಕಾನೂನು ಅನುಷ್ಠಾನಗೊಳ್ಳಲಿದೆ. ಭಾಳ ಸಂತೋಷ, ಒಳ್ಳೆಯ ಕೆಲಸ ಮಾಡಿದಿರಿ. ಆದರೆ ಇದು ತಪ್ಪಬೇಕು, ಯಾಕಂದ್ರೆ ಯಾರು ಹೇಳಿದ್ರು ಕೇಳೋದಿಲ್ಲ. ಇದು ತಪ್ಪು ಮಾಡಬೇಡ್ರಿ. ಅದು ಸಹಕಾರ ತತ್ವದಲ್ಲಿ ಅನೇಕ ಕಾನೂನುಗಳಿದ್ದಾವೆ. ಇಲ್ಲೇ ಆ ಕಾನೂನುಗಳು ಇದ್ದರೂ ಸಹಿತ ಇಲ್ಲಿ ತಪ್ಪುಗಳಾಗ್ತಾ ಇದ್ದಾವೆ. ನೋಡ್ತಾ ಇದ್ದೀರಿ ನೀವು, ಅಪೆಕ್ಸ್ ಬ್ಯಾಂಕ್ನಿಂದ ಆಗಿರ್ಬೋದು, ಡಿ ಸಿ ಬ್ಯಾಂಕ್ನಿಂದ ಆಗಿರ್ಬೋದು, ಮತ್ತು ಯಾವುದೇ